ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಏನಾಯಿತು? ನನ್ನ ನೋಡ್ತಾ ಇದ್ದ ಹಾಗೇನೆ ಒಳ್ಳೆ ಬೆದರ್ಗೊಂಬೆ ಥರ ನಿಂತಲ್ಲೇ ನಿಂತು ಬಿಟ್ಟಿಯಲ್ಲ. ಓಹೋ, ಈ ಮುದುಕ ಯಾಕಿನ್ನೂ ಸತ್ತಿಲ್ಲ ಅಂತ ಯೋಚನೆ ಮಾಡ್ತಿದೀಯಾ? ಹೌದು, ಆ ರವೀಂದ್ರ ಸಾಯೋ ಬದಲು ನೀವು ಸಾಯ್ಬೇಕಾಗಿತ್ತು. ಶಾರ್ವರಿ, ನನಗೆ ಗೊತ್ತು ನೀನು ಹೀಗೆ ಅಂದ್ಕೊಂಡಿರ್ತೀಯ ಅಂತ. ಆದರೆ ನಿನಗೊಂದು ವಿಷಯ ಗೊತ್ತಾ? ಆ ದೇವರು ನನ್ನ ಆಯುಷನ್ನು ಇನ್ನೂ ಗಟ್ಟಿ ಮಾಡಿ ಕಳಿಸಿದ್ದಾನೆ. ಯಾತಕ್ಕೆ ಗೊತ್ತಾ? ನಿನ್ನಂಥ ಹುಳುಗಳನ್ನು ಹೊಸಗೆ ಹಾಕೋದಕ್ಕೆ, ನೀನು ಮಾಡಿರೋ ತಪ್ಪುಗಳಿಗೆ ತಕ್ಕ ಶಿಕ್ಷೆ ಕೊಡೋದಕ್ಕೆ. ಈ ಆಕ್ಸಿಡೆಂಟು ಗಲಾಟೆಗಳು ಇದರ ಮಧ್ಯೆ ನಿನ್ನನ್ನು ನಾನು ಮರ್ತೇ ಹೋಗಿದ್ದೀನಿ ಅಂತ ಅಂದ್ಕೊಂಡಿದ್ದೀಯಾ? ಸಾಧ್ಯನೇ ಇಲ್ಲ. ನಿನಗೊಂದು ಚಾಟಿ ಏಟು ಕೊಟ್ಟೇ ಹೋಗ್ತೀನಿ. ಅದಕ್ಕೆ ನಿನಗೆ ಎಚ್ಚರಿಕೆ ಕೊಡೋಣ ಅಂತ ನೀನು ಬರೋ ಹಾದಿನೇ ಕಾಯ್ತಾ ಇದ್ದೆ. ನೀವು ಇದೇ ರೀತಿ ಆಡೆ ಆಕ್ಸಿಡೆಂಟಲ್ಲಿ ನರ್ಕದ ಬಾಗ್ಲು ತಟ್ಟಿ ಬಂದಿದ್ದೀರಾ. ಮತ್ತೆ ಅದೇ ರೀತಿ ಆಡಿದ್ರೆ ನೇರವಾಗಿ ನರ್ಕಕ್ಕೆ ಹೋಗ್ತೀರಾ. ನರಕಕ್ಕೆ ಹೋಗೋದು ನಾನಲ್ಲ. ಆ ನರಕ ಸೃಷ್ಟಿಯಾಗಿರೋದೇ ನಿಮ್ಮಂಥ ಪಾಪಿಗಳಿಗೋಸ್ಕರ. ಬದುಕಿದ್ದಾಗ ಇಲ್ಲಿ, ಸತ್ತ ಮೇಲೆ ನರಕದಲ್ಲಿ ಶಿಕ್ಷೆ ಅನುಭವಿಸೋದಕ್ಕೆ ಸಿದ್ಧವಾಗಿದೆ. ನೋಡಿ, ಇಂಥ ಮೊಂಡ ಧೈರ್ಯ ಮಾಡಿ ನನ್ನ ತಂಟೆಗೆ ಬಂದರೆ ಸರಿ ಇರಲ್ಲ. ನಿಮ್ಮ ಪಾಡಿಗೆ ನೀವಿದ್ರೆ ನಿಮಗೂ ನಿಮ್ಮ ಸೊಸೆಗೂ ಇಬ್ಬರಿಗೂ ಒಳ್ಳೇದು. ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ಮುಂದೆ ಗೊತ್ತಾಗತ್ತೆ. ಅಂದಹಾಗೆ ಈ ಆಕ್ಸಿಡೆಂಟ್ ಕೇಸ್ ಮುಗೀತಿದ್ದ ಹಾಗೆ ನೀನು ಮಾಡಿರೋ ಆಕ್ಸಿಡೆಂಟ್ ಕೇಸು ಓಪನ್ ಆಗುತ್ತೆ. ನಿನ್ನ ಬಣ್ಣ ಬಯಲಾಗೋವರೆಗೂ ಈ ದತ್ತನ ಜೀವ ಗಟ್ಟಿಯಾಗಿರುತ್ತೆ. ಈ ಬಂಡತನ ಬಿಟ್ಟು ನನ್ನ ಸಹವಾಸದಿಂದ ದೂರ ಇದ್ದು ಬಿಡಿ. ಈಗಾಗಲೇ ನಿಮ್ಮ ಮೊಮ್ಮಗ ಜೈಲು ಸೇರಿದ್ದಾನೆ. ನಿಮ್ಮ ಗೆಳೆಯನ್ ಆಗಿದ್ದ ರವೀಂದ್ರ ಈ ಪ್ರಪಂಚನೇ ಬಿಟ್ಟು ಹೊರಟೋದ್ರು. ನೀವು ಹೀಗೆ ಆಡ್ತಿದ್ರೆ ನಿಮಗೂ ಇದೇ ಗತಿನೇ. ಅಂದ್ರೆ ಏನು ನಿನ್ನ ಮಾತಿನ ಅರ್ಥ? ನನ್ನ ಮೊಮ್ಮಗ ಜೈಲು ಸೇರೋದಕ್ಕೂ ನನ್ನ ಗೆಳೆಯ ಆಕ್ಸಿಡೆಂಟಲ್ಲಿ ಸಾಯೋದಕ್ಕೂ ನೀನೇ ಕಾರಣನ? ಓ, ಹಾಗಾದರೆ ನಾನು ನಿನ್ನ ತಂಟೆಗೆ ಬಂದಿದ್ದಕ್ಕೆ ನೀನು ಇಷ್ಟೆಲ್ಲ ಮಾಡ್ತಾ ಇದ್ದೀಯಾ? ಏನೇ ತಪ್ಪು ನಡೆದ್ರು ಅದಕ್ಕೆಲ್ಲ ನಾನೇ ಕಾರಣ ಅನ್ನೋ ಹಾಗೆ ನಿಮ್ಮ ಕಣ್ಣಿಗೆ ಕಾಣಿಸ್ತೀನಿ ಅಲ್ವಾ? ನನ್ನ ವಿರುದ್ಧವಾಗಿ ನೀವು ನಿಂತ್ಕೊಂಡ್ರೆ ಆ ವಿಧಿನೇ ನಿಮಗೆ ಶಿಕ್ಷೆ ಕೊಡುತ್ತೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಈ ಶಾರ್ವರಿನ ಎದುರು ಹಾಕ್ಕೊಂಡವರು ಯಾರು ನೆಮ್ಮದಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಇದೇ ಕೊನೆ. ಇನ್ನೊಂದು ಸತಿ ನೀವಾಗಲಿ ನಿಮ್ಮ ಸೊಸೆ ಆಗಲಿ ನನ್ನ ವಿರುದ್ಧ ನಿಲ್ಲೋ ಧೈರ್ಯ ಮಾಡಿದ್ರೆ ಹುಷಾರ್. ಮಾವ, ನೀವು ತಾವರೆಕೆರೆಗೆ ಹೋಗಿದ್ರಿ ಅಲ್ವಾ? ತುಳಸಿ, ನಾನು ತಾವರೆಕೆರೆಗೆ ಹೋಗಿದ್ದೆ ಅಂತನ್ನೋ ಸುದ್ದಿ ಕೇಳಿ ಇಲ್ಲಿ ಯಾರ್ದೋ ಕಾಲುಗಳು ನಡುಕ್ತಾ ಇದೆಯಲ್ಲಮ್ಮ. ಮುಂದಿಟ್ಟ ಹೆಜ್ಜೆನ ಠಟ್ ಅಂತ ನಿಲ್ಲಿಸ್ಬಿಟ್ರು. ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ಹಿಂದೆನೇ ಒಬ್ಬರನ್ನ ಬಿಟ್ಟಾಗಿತ್ತು. ತಾವರೆಕೆರೆಗೆ ಹೋಗಿದ್ರಿ, ಅಲ್ಲಿ ನಿಮ್ಗೇನು ಸಿಕ್ತು? ಮಣ್ಣು ಗಟ್ಟಿ. ಹೀಗೆಲ್ಲ ಹೇಳಿದ್ರೆ ನಾನು ಹೆದರ್ಕೋತೀನಿ ಅನ್ಕೊಂಡಿದ್ದೀರಾ?
ಇಷ್ಟು ದಿನನೇ ನನ್ನನ್ನು ಯಾರಿಂದನೂ ಏನು ಮಾಡೋಕ್ಕಾಗಲಿಲ್ಲ, ಇನ್ನು ನೀವೆಲ್ಲ ನನಗೆ ತೃಣಕ್ಕೆ ಸಮಾನ. ಏನು ಮಾಡೋಕ್ಕಾಗತ್ತೆ ನಿಮ್ಮಿಂದ? ನಾನು ನಿಮಗೆಲ್ಲ ಹೆದರ್ಕೊಳ್ಳಲ್ಲ. ನೋಡಿದ್ಯಾ ತುಳಸಿ, ಆ ಮಾತಿನಲ್ಲಿರೋ ದುರಹಂಕಾರಕ್ಕೂ ಮುಖದಲ್ಲಿರೋ ಭಯಕ್ಕೂ ಸಂಬಂಧವೇ ಇಲ್ಲ. ತನಗೆ ಭಯನೇ ಇಲ್ಲ ಅಂತ ಭಯದಲ್ಲೇ ಹೇಳ್ತಿದ್ದಾಳೆ. ಹೊಟ್ಟೆ ಹಸುವು, ಪ್ರಾಣ ಹೋಗ್ತಿದೆ. ಈ ಅಭಿ ಮಾಡೋ ಕೆಲ್ಸಕ್ಕೆ ನಾನು ಉಪವಾಸ ಇರ್ಬೇಕಾ? ಅಲ್ಲ, ಆ ಸಮರ್ಥ ಆಚೆ ಬರ್ಲಿಲ್ಲ ಅಂತ ಇವನು ಊಟ ಬಿಡ್ಬೇಕಾ? ಬರ್ತಾ ಬರ್ತಾ ಇವೊಂದು ಅತಿ ಆಯ್ತು. ಓ ಗಾಡ್, ಏನ್ ಮಾಡೋದು? ಗಂಡ ಊಟ ಮಾಡ್ದೆ, ನಾನು ಮಾತ್ರ ಚೆನ್ನಾಗಿ ತಿಂತಿದ್ದೀನಿ ಅಂತ ಮನೆಯವ್ರಿಗೆ ಗೊತ್ತಾದ್ರೆ ನಾನೇನೋ ದೊಡ್ಡ ಅಪರಾಧ ಮಾಡಿದ್ದೀನಿ ಅನ್ನೋ ಥರ ನೋಡ್ತಾರೆ. ಆದ್ರೆ ಈ ಹಸುವು ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ವಲ್ಲ, ಏನ್ ಮಾಡ್ಲಿ? ಇಷ್ಟೊತ್ತಿನಲ್ಲಿ ಅಡುಗೆ ಮನೇಲಿ ಯಾರೂ ಇರಲ್ಲ. ನಿನಗೆ ಅಭಿ ಮೇಲೆ ತುಂಬ ಪ್ರೀತಿ ಇದೆ ಅಂತ ನನಗೆ ಗೊತ್ತು. ಆದರೆ ಹೀಗೆ ಉಪವಾಸ ಮಾಡೋದು ಬೇಕಾಗಿಲ್ಲ. ನಿನಗೆ ಉಪವಾಸ ಇದ್ದು ಅಭ್ಯಾಸ ಇಲ್ಲ. ಊಟ ಮಾಡು. ಮಗು ಊಟ ಮಾಡಿಲ್ಲ ಅಂತ ತಾಯಿ ಹಸಿಕೊಂಡಿರೋದು, ಗಂಡ ಊಟ ಮಾಡಿಲ್ಲ ಅಂತ ಹೆಂಡತಿ ಹಸ್ಕೊಂಡಿರೋದು ಇದೆಲ್ಲ ಸಹಜನೇ. ಆದರೆ ಮಗುಗೆ ಮುದ್ದು ಮಾಡಿ ಆಟ ಆಡಿಸಿ ಊಟ ಮಾಡಿಸೋದಕ್ಕೆ ತಾಯಿಗೆ ಶಕ್ತಿ ಬೇಕಲ್ವಾ? ಈಗ ಅಭಿ ಬಂದಾಗ ಅವನು ಊಟ ಬಡಿಸೋದಕ್ಕೂ ನಿನಗೆ ಶಕ್ತಿ ಬೇಕಲ್ವಾ? ಊಟ ಮಾಡು. ಈ ಭಾಷಣ ಎಲ್ಲ ನನಗೆ ಬೇಕಾಗಿಲ್ಲ. ನನಗೆ ಹಸು ತಡಿಯಕ್ಕಾಗಲ್ಲ ನಿಜ. ಹಾಗಂತ ನೀನು ಈ ಥರ ನನ್ನ ಆಡ್ಕೊಂಡು ಇಷ್ಟೆಲ್ಲ ಮಾತಾಡೋದು ಬೇಕಾಗಿಲ್ಲ. ನಾನು ಆಡ್ಕೊಂಡಿದ್ದಲ್ಲ ದೀಪಿಕಾ, ನಿನ್ನ ಮೇಲಿರೋ ಕನಸನಿಂದ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಅದೇ ಬೇಡ ಅಂತ ಹೇಳ್ತಿರೋದು. ನಾನೇನು ಜಾಸ್ತಿ ತಿಂದಿಲ್ಲ, ಸ್ವಲ್ಪ ತಿಂದೆ ಅಷ್ಟೇ. ಅಷ್ಟಕ್ಕೂ ಈ ತಿಂಡಿ ಏನು ಚೆನ್ನಾಗಿಲ್ಲ. ತಿಂಡಿ ಚೆನ್ನಾಗಿಲ್ಲ ಗೊತ್ತು, ಆದರೆ ಖಾಲಿ ಆಗೋಗಿದೆಯಲ್ಲ, ಇಷ್ಟೊಂದು ಚೆನ್ನಾಗಿಲ್ಲ ಅಂತ ಗೊತ್ತಿರಲಿಲ್ಲ. ಅದು ಸ್ವಲ್ಪ ಇತ್ತಲ್ಲ, ಅದಕ್ಕೆ ಖಾಲಿಯಾಗಿದೆ. ನಾನೇನು ಜಾಸ್ತಿ ತಿಂದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.